ನಮಸ್ಕಾರ. ಅಶ್ವವೇಗ ನ್ಯೂಸ್ನ ಸ್ಪೆಷಲ್ ಸೆಗ್ಮೆಂಟ್ಗೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ. ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಎಲ್ಲಿ ನೋಡಿದ್ರು ಬಿಗ್ ಬಾಸ್ ಹವಾ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಅಂದ ಕೂಡಲೇ ಇವತ್ತು ನಾನು ಯಾರ ಜೊತೆ ಇದ್ದೀನಿ, ಎಲ್ಲಿದ್ದೀನಿ ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ಎಸ್, ನಿಮ್ ಗೆಸ್ ಯಾವತ್ತು ಕರೆಕ್ಟ್ ಆಗೇ ಇರುತ್ತೆ. ಕಳೆದ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಕ್ಯೂಟಿ ಅನುಷಾ ರೈ ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಸಾಕಷ್ಟು ಮಾತಾಡೋದಿದೆ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಫೈನ್. ಬಿಗ್ ಬಾಸ್ ಜರ್ನಿ ಹೇಗಿತ್ತು? ಬಿಗ್ ಬಾಸ್ ಜರ್ನಿ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ತುಂಬಾ ಇಷ್ಟಪಟ್ಟಂತ ಒಂದು ದಿನಗಳಾಗಿತ್ತು ಅದು. ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ನಾನು ಇನ್ನೂ ಅಲ್ಲೇ ಇದ್ದರೆ ಇನ್ನೂ ಜಾಸ್ತಿ ಏನೋ ಒಂದು ಮೆಮೊರೀಸ್ನ ಕ್ರಿಯೇಟ್ ಮಾಡ್ತಿದ್ದೆ, ಇನ್ನೂ ಜಾಸ್ತಿ ಎಂಟರ್ಟೈನಿಂಗ್ ಆಗಿರ್ತಾ ಇದ್ದೆ. ಅನ್ಫಾರ್ಚುನೇಟ್ಲಿ ಐ ಆಮ್ ಹ್ಯೂರ್. ಬಟ್ ಆ ಒಂದು ದಿನಗಳನ್ನ ನೆನೆಸ್ಕೋಬೇಕು ಅಂತಾನೆ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಓಕೆ, ನೀವು ಬಿಗ್ ಬಾಸ್ ಮನೆಗೆ ಹೋಗೋ ಮುಂಚೆ ಪ್ರೊಸೀಜರ್ ಹೆಂಗಿತ್ತು? ನಿಮ್ಗೆ ಇದೇ ಫಸ್ಟ್ ಕಾಲ್ ಬಂದಿತ್ತಾ ಅಥವಾ ಇದಕ್ಕಿಂತ ಮುಂಚೆ ಇನ್ನು ಬೇರೆ ಸೀಸನ್ ಅಲ್ಲೂ ಕಾಲ್ ಬಂದಿತ್ತಾ? ಮುಂಚಿನ ಸೀಸನ್ಸ್ ಅಲ್ಲೂ ಕಾಲ್ಸ್ ಬಂದಿತ್ತು. ಬಟ್ ಈ ವರ್ಷ ನಾನು ಹೋಗ್ಬೇಕು ಅಂತ ನಾನು ಪ್ರಿಪೇರ್ಡ್ ಆಗಿನೇ ಹೋದೆ. ಬಟ್ ಈ ವರ್ಷ ಬಂದಿದ್ದು ಲಾಸ್ಟ್ 5 days ಇದ್ದಾಗ ಕಾಲ್ ಬಂದಿದ್ದು. ಐ ವಾಸ್ ಕನ್ಫ್ಯೂಸ್ಡ್. ಏನ್ ಮಾಡೋದು, ತಗೊಂಡ್ಲಾ ಬೇಡವಾ ಅನ್ನೋ ಒಂದು ನಿರ್ಧಾರಗಳಲ್ಲಿ ಇಲ್ಲ, ತಗೊಳ್ಳೋಣ. ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕೆ, ನನ್ನ ಒಂದು ರಿಯಲ್ ಲೈಫ್ನ ಜನಕ್ಕೆ ತೋರಿಸೋದಕ್ಕೆ ಇದೊಂದು ಒಳ್ಳೆ ಅವಕಾಶ. ಯಾಕೆಂದರೆ ಬರೀ ಸ್ಕ್ರೀನ್ ಮೇಲೆ ನಾನು ಮಾಡಿದಂಥ ಪಾತ್ರಗಳಲ್ಲಿ ನೋಡಿರ್ತಾರೆ, ಅಥವಾ ಲಿಮಿಟೆಡ್ ಪೀಪಲ್ ಮಾತ್ರ ನಾನೇನು ಅಂತ ಅರ್ಥ ಮಾಡ್ಕೊಂಡಿರ್ತಾರೆ. ಬಟ್ ಬಿಗ್ ಬಾಸ್ ಅನ್ನೋ ವೇದಿಕೆಯಲ್ಲಿ ಇಡೀ ಕರ್ನಾಟಕಕ್ಕೆ, ಇಡೀ ರಾಜ್ಯಕ್ಕೆ ಅನುಷಾ ಅಂದರೆ ಯಾರು, ಅವಳ ವ್ಯಕ್ತಿತ್ವ ಏನು ಅನ್ನೋದನ್ನ ತೋರಿಸೋದಕ್ಕೆ ಇದೊಂದು ಅವಕಾಶ ಅಂತ ಅನಿಸ್ತು. ಬಿಗ್ ಬಾಸ್ ಮನೆಯಲ್ಲಿ ನೀವು ಇಷ್ಟು ದಿನ ಇದ್ದಿದ್ದು ಖುಷಿ ಇದೆಯಾ ಅಥವಾ ಆಚೆ ಬಂದಿರೋದು ಬೇಜಾರಿದೆಯಾ? ಆಚೆ ಬಂದಿದ್ದು ಬೇಜಾರಿದೆ. ನಾನು ಇನ್ನೂ ಅಲ್ಲಿ ಇರಬೇಕಾಗಿತ್ತು. ಅದು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಬಿಗ್ ಬಾಸ್ನ ಯಾಕೆ ಚೂಸ್ ಮಾಡ್ಕೊಂಡ್ರಿ ನೀವು? ಅದೇ ಈಗಷ್ಟೇ ಹೇಳ್ದಾಗೆ, ನನ್ನ ವ್ಯಕ್ತಿತ್ವನ ಏನು ಅಂತ ಜನಕ್ಕೆ ತೋರಿಸೋದಕ್ಕಿರ್ಬೋದು, ಆ್ಯಂಡ್ ಸಮಟೈಮ್ಸ್ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕಿರ್ಬೋದು. ಬಿಕಾಸ್ ಇಲ್ಲಿ ನಮಗೆ ತುಂಬ ಒಂದು ಕಂಫರ್ಟಬಲ್ ಲೈಫ್ ಇರುತ್ತೆ, ಕಂಫರ್ಟ್ ಝೋನಲ್ಲಿ ನಾವು ಬದುಕ್ತಾ ಇರ್ತೀವಿ. ಬಿಗ್ ಬಾಸ್ ಮನೆ ಅಂದಾಗ ಯಾವುದೇ ಕಂಫರ್ಟ್ ಝೋನ್ ಇರಲ್ಲ. ಅಲ್ಲಲ್ಲಿ ನಾವು ಕ್ರಿಯೇಟ್ ಮಾಡ್ಕೋಬೇಕೇ ಹೊರತು ಯಾವುದೇ ಒಂದು ಕಂಫರ್ಟಬಲ್ ಜೀವನ ಅಲ್ಲಿರಲ್ಲ. ಅವ್ರು ಏನು ಕೊಡ್ತಾರೆ ಅದಕ್ಕೆ ನಾವು ರಿಯಾಕ್ಟ್ ಮಾಡಬೇಕಾಗುತ್ತೆ. ಅಲ್ಲಿ ನಾನೆಷ್ಟು ಸ್ಟ್ರಾಂಗು, ನಾನೇನು ನನ್ನಿಂದ ಮಾಡಬಲ್ಲೆ, ಆ್ಯಂಡ್ ನನ್ನ ವ್ಯಕ್ತಿತ್ವ ಏನು, ನನ್ನ ವ್ಯಕ್ತಿತ್ವ ಯಾವ ಥರ ಇರುತ್ತೆ. ಬಿಕಾಸ್ ಅವ್ರು ಕೊಡೋಂಥ ಸಿಚುಯೇಷನ್ಸ್ನಲ್ಲಿ ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ, ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಇರ್ಬೋದು, ಅದನ್ನು ಮೀರಿಸಿ ನಾವು ಹೆಂಗೆ ಆಟನ ಗೆಲ್ತೀವಿ ಅನ್ನೋದೇ ಬಿಗ್ ಬಾಸ್. ಸೊ ಅಲ್ಲಿ ನನ್ನ ವ್ಯಕ್ತಿತ್ವನ ಕಂಡುಕೊಳ್ಳೋಕ್ಕೆ, ನಾನೇನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ವೇದಿಕೆನ ನಾನು ಚೂಸ್ ಮಾಡ್ಕೊಂಡೆ. ಬಿಗ್ ಬಾಸ್ ಮನೆ ಒಳಗೆ ಹೋಗೋ ಮುಂಚೆ ಪ್ರಿಪೇರ್ ಆಗೇ ಹೋಗಿದ್ರಾ ನೀವು? ನಾನೇನು ಪ್ರಿಪೇರ್ ಆಗಿರಲಿಲ್ಲ. ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ಸ್ ಇದ್ದಾಗ ನಾನು ಬಿಗ್ ಬಾಸ್ನ ಫಾಲೋ ಮಾಡಿದ್ದೆ. ಅದಷ್ಟೇ ಗೊತ್ತು ನನಗೆ ಹೇಗಿರುತ್ತೆ ಅನ್ನೋದು. ಬಟ್ ಅಷ್ಟು ಸಂಪೂರ್ಣ ಐಡಿಯಾಸ್ ಇರಲಿಲ್ಲ ಯಾವ ಥರ ಅಂತ ಅನ್ನೋದು. ಆ್ಯಂಡ್ ಲಾಸ್ಟ್ 5 days ಆಗಿದ್ದರಿಂದ ನನಗೆ ಮೆಡಿಕಲ್ ಟೆಸ್ಟು ಅಥವಾ ಪ್ರಿಪ್ರೇಷನ್ ಇದೇ ಆಗಿಬಿಡ್ತು. ನಾನು ಯಾವುದೇ ರೀತಿ ಬಿಗ್ ಬಾಸ್ಗೆ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಮೆಂಟಲಿ ಪ್ರಿಪೇರ್ಡ್ ಆಗಿ ಹೋಗಿರಲಿಲ್ಲ. ಜಸ್ಟ್ ಲಗೇಜ್ ಪ್ಯಾಕಿಂಗು, ಮೆಡಿಕಲ್ ಟೆಸ್ಟು, ಮೀಟಿಂಗ್ಸು ಇಷ್ಟೇ ಆಗೋಗಿತ್ತು ನನಗೆ. ಆಮೇಲೆ ಈ ಸಲ ಒಂದು ಹೊಸ ಥೀಮ್, ಹೊಸ ಕಾನ್ಸೆಪ್ಟ್ ಅಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗಿತ್ತು, ಒಂದು ಸ್ವರ್ಗ ನರಕ ಅನ್ನೋ ಥೀಮ್ ಅಲ್ಲಿ. ಸೊ ನೀವು ಎಂಟ್ರಿ ಕೊಟ್ಟಿದ್ದೆ ನರಕಕ್ಕೆ. ಸೊ ಆ ಫೀಲ್ ಹೇಗಿತ್ತು? ಎಷ್ಟು ಕಷ್ಟ ಆಯ್ತು ನಿಮ್ಗೆ ಊಟಕ್ಕಾಗಿರ್ಬೋದು? ಇವಾಗ ನೀವು ಇಷ್ಟೊತ್ತವರೆಗೂ ನೋಡ್ತಾ ಇರ್ತೀರ, ಇಷ್ಟು ಆರಾಮಾಗಿ ಬದುಕ ಅಭ್ಯಾಸ ಅಲ್ಲ ನನಗೆ. ಅಲ್ಲಿ ಹೋದಾಗ ನರಕ ಅಂದ್ರೆ ನರಕದ ಥರನೇ ಇತ್ತು. ಸ್ವಲ್ಪ ಇದು ಸಾಧ್ಯನಾ ಅಂತ ಅನ್ಸಿದ್ದುಂಟು ಸಮ್ಟೈಮ್ಸ್. ಬಟ್ ಅದನ್ನ ಹೊರತುಪಡಿಸಿ ಬಿಗ್ ಬಾಸ್ಗೆ ಬಂದಿದ್ದೀನಿ. ನಾನು ಆಡಬೇಕು, ನಾನು ಬಂದಿರೋದೇ ನಾನು ಎಷ್ಟು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಸೊ ಇಲ್ಲೆಲ್ಲಿ ನಾನು ಸೈಲೆಂಟ್ ಆಗಿ ಕುಗ್ಗಿದ್ರೆ ಪ್ರಯೋಜನ ಇಲ್ಲ. ನಾನು ಆಡಬೇಕು ಅಂತ ಅಂದ್ಕೊಂಡು ನಾನು ತುಂಬ ಸ್ಟ್ರಾಂಗಾಗಿ ಡಿಸಿಷನ್ ತೊಗೊಂಡು, ಟಾಸ್ಕ್ ಅಂತ ಬಂದಾಗಿರ್ಬೋದು, ಏನೇ ಒಂದು ಕೆಲಸ ಜವಾಬ್ದಾರಿಗಳನ್ನ ನಾನು ನಿಭಾಯಿಸಬೇಕು ಅಂತ ಬಂದಾಗ, ಆ್ಯಂಡ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗಲೂ ನಾವು ನರಕದಲ್ಲಿ ಇದ್ದೀವಿ ಅವ್ರು ಸ್ವರ್ಗದಲ್ಲಿದ್ದಾರೆ ಅಂತ ಎಲ್ಲೂ ಬೇಜಾರು ಮಾಡ್ಕೊಳ್ದೆ ನನ್ನ ಆಟನ ನಾನು ಆಡಿದ್ದೀನಿ. ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ಅನ್ನೋ ಪ್ರೊಸೀಜರ್ ಆಗುತ್ತೆ. ಕಳಪೆ ಕೊಡುವಾಗ ಎಲ್ಲರೂ ಕರೆಕ್ಟ್ ಆಗಿರೋ ಪಾಯಿಂಟ್ಸ್ ಹೇಳಿ ಡಿಸಿಷನ್ ತಗೊಂಡು ಕಳಪೆ ಕೊಡ್ತಾರೆ ಅಂತ ಅನ್ಸತ್ತಾ ನಿಮಗೆ? ನೋ, ಯಾರನ್ನಾದ್ರೂ ಒಬ್ರು ಈಸಿಯಾಗಿ ಟಾರ್ಗೆಟ್ ಮಾಡ್ತಾರೆ, ಒಬ್ರು ಹೇಳಿದ ರೀಸನ್ ಎಲ್ಲರೂ ಹೇಳ್ತಾರೆ ಅಂತ ಅನ್ಸಿದೆ ನನಗೆ. ಹೌದಾ? ಓಕೆ, ಇವಾಗ ನೀವು ನಿಮ್ಮ ಸಾಫ್ಟ್ ನೇಚರ್ ಬಿಗ್ ಬಾಸ್ ಮನೆಯಿಂದ ಆಚೆ ಬರೋದಕ್ಕೆ ಅದೇನಾದ್ರು ಕಾರಣ ಆಯ್ತಾ? ನಿಮ್ಮ ಸಾಫ್ಟ್ ನೇಚರ್ ಏನಾದ್ರು? ಬಹುಶಃ ಸಾಫ್ಟ್ ಆಗಿರ್ಬೇಕು, ತುಂಬಾ ಘಾಟಿಯಾಗಿರ್ಬೇಕು ಅಂತ ಏನಿಲ್ಲ. ಇದು ನನ್ನ ವ್ಯಕ್ತಿತ್ವ ಅಲ್ವಾ. ಅಲ್ಲಿ ಡಿಫ್ರೆಂಟ್ ಜಾನರ್ಸ್ ಆಫ್ ಪರ್ಸನಾಲಿಟೀಸ್, ಅಂದರೆ ಎಲ್ಲ ಜಾನರಿಂದ ಎಲ್ಲ ಒಂದು ಡಿಫ್ರೆಂಟ್ ಪರ್ಸನಾಲಿಟಿನ ಕರ್ಕೊಂಡಿರ್ತಾರೆ ಅಂದಾಗ ಸಾಫ್ಟ್ ನೇಚರು ಒಂದು ವ್ಯಕ್ತಿತ್ವನೇ ಅಲ್ವಾ. ಅದು ನನ್ನ ವ್ಯಕ್ತಿತ್ವ. ತುಂಬಾ ಘಾಟಿಯಾಗಿರೋದು ಇನ್ನೊಬ್ರು ವ್ಯಕ್ತಿತ್ವ. ಸೊ ಇದು ನಾನು ಈ ಸಾಫ್ಟ್ ಆಗಿ ಇದ್ಕೊಂಡು ಅಲ್ಲಿ ಹೆಂಗಿರ್ಬಲ್ಲೆ, ಹೆಂಗೆ ಆಟಗಳನ್ನ ಆಡಬಲ್ಲೆ, ನನಗೆ ಮೇಲೆ ಬ್ಲೇಮಿಂಗ್ಸ್ ಬಂದಾಗ ಇವಳು ಅರ್ಹತೆ ಇಲ್ಲ, ಇಲ್ಲಿರೋಕ್ಕೆ ಯೋಗ್ಯತೆ ಇಲ್ಲ ಅಂದಾಗ ನಾನು ಇಲ್ಲಿರೋಕ್ಕೆ ಎಷ್ಟು ಯೋಗ್ಯಳು ಅಂತ ಪ್ರೂವ್ ಮಾಡ್ಕೊಂಬಲ್ಲೆ ಅನ್ನೋದು ಕೂಡ ನನ್ನನ್ನು ನಾನು 100% ಎಫರ್ಟ್ ಆಗಿ ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ.
ಸಿ ಬಿಗ್ ಬಾಸ್ ಮನೆಗೆ ಹೋಗಿದ ತಕ್ಷಣ ಜಗಳ ಆಡ್ಬೇಕು, ಸಿಕ್ಕಾಬಡೆ ಜೋರ್ ಇರ್ಬೇಕು ಅಂತಾನೆ ಏನಲ್ಲ. ನಾನು ಎಮೋಷನಲ್ ಹುಡುಗಿ, ಭಾವನೆಗಳಿಗೆ ಬೆಲೆ ಕೊಡೋಂಥ ಹುಡುಗಿ. ಇದು ನನ್ನ ವ್ಯಕ್ತಿತ್ವಗಳ ಆಟನೇ ಅಂತ ಅನ್ನೋದಾದ್ರೆ ಇದು ನನ್ನ ವ್ಯಕ್ತಿತ್ವ. ಓಕೆ, ಈಗ ನೀವು ಎಲಿಮಿನೇಟ್ ಆಗಿರೋದು ಸಾಕಷ್ಟು ಜನರಿಗೆ ಸರ್ಪ್ರೈಸ್ ಆಗಿದೆ. ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಅದು ಸಿ ನನಗೇನೆ ಶಾಕಿಂಗ್. ಅದು ಎಲ್ಲರಿಗೂ ಅದೇ ಫೀಲ್ ಆಗಿದೆ. ನಾನು ಮೇ ಬಿ ಕೇಪಬಲ್ ಇಲ್ವೇನೋ, ಅದಕ್ಕೆ ಆಚೆ ಕಳ್ಸಿದ್ರೇನೋ ಅಂತ ಅನ್ಕೊಂಡೆ. ಬಟ್ ಹೊರಗೆ ಬಂದಾಗ ಎಲ್ಲಾ ಜನತೆ ಅವ್ರು ಸ್ಟ್ರಾಂಗ್ ಇದ್ದಾಳೆ, ಹೆಂಗ್ ಹೊರಗೆ ಕಳ್ಸಿದ್ರಿ ಅಂತ ಕ್ವಶನ್ ಮಾಡ್ತಾ ಇರ್ಬೇಕಾದ್ರೆ ಓಕೆ ಅಟ್ಲೀಸ್ಟ್ ಅವ್ರಿಗಾದ್ರು ಜನಕ್ಕಾದ್ರು ಅರ್ಥ ಆಗಿದ್ಯಲ್ಲ ಅಂತ ಅನ್ಕೊಂಡೆ. ನೀವು ಒಬ್ರೇ ಅನ್ಸತ್ತೆ ಪಾಸಿಟಿವ್ ಆಗಿ ಆಚೆ ಬಂದಿರೋದು. ಇದು ನಿಮ್ಗೆ ಎಷ್ಟು ಖುಷಿ ಕೊಡ್ತಾ ಇದೆ? ಜನರ ಪ್ರೀತಿ ನೋಡಿ ಏನ್ ಅನ್ಸುತ್ತೆ ನಿಮಗೆ? ಇದಕ್ಕಿಂತ ಖುಷಿ ಅಥವಾ ಇದ್ರ ಮೇಲೆ ಜೀವನದಲ್ಲಿ ಇನ್ನೇನು ಬೇಡ ಅನ್ಸುತ್ತೆ. ಜನಗಳ ಪ್ರೀತಿ ಮುಂದೆ ಒಂದು ಆರ್ಟಿಸ್ಟ್ಗೆ ಬೇರೆ ಏನ್ ಬೇಕು? ಬಿಗ್ ಬಾಸ್ ಮನೆಗೆ ಹೋಗಿ ಬರ್ಬೇಕಾದ್ರೆ ಒಂದು ಮಿಕ್ಸ್ಚರ್ ಆಫ್ ಫೀಲಿಂಗ್ಸ್ ಇರುತ್ತೆ. ನಾನು ನೆಗೆಟಿವ್ ಆಗಿ ಪೋಟ್ರೆ ಆಗ್ತಿದ್ದೀನ, ಪಾಸಿಟಿವ್ ಆಗಿರ್ತೀನ, ಅಥವಾ ನಾನು ಏನಾಗಿ ಕಾಣಿಸ್ತಾ ಇದ್ದೀನಿ ಜನಕ್ಕೆ ಅಂತ. ಎಲ್ಲೂ ಒಂದು ಬ್ಯಾಡ್ ಕಮೆಂಟ್ಸ್ ಇಲ್ಲ, ನಾಟ್ ಈವನ್ ಓವರ್ ಆ್ಯಕ್ಟಿಂಗ್, ಡ್ರಾಮ್ಯಾಟಿಕ್, ಫೇಕ್ ಯಾವುದು ಅನ್ನಿಸ್ಕೊಳ್ದೆ ಒಳ್ಳೆ ಹುಡುಗಿ, ಒಂದು ಮುದ್ದು ಮನಸ್ಸಿನ ಹುಡುಗಿ ಅಂತ ಅನ್ಸ್ಕೊಂಡ್ನಲ್ಲ. ಅದು ನಾನು ಬಿಗ್ ಬಾಸ್ ಮನೆಗೆ ಹೇಗೆ ಒಳಗಡೆ ಹೋದೆ ಹಾಗೆ ಹೊರಗೆ ಬಂದೆ. ಅದಕ್ಕೆ ನಂಗೆ ಇಡೀ ಜನತೆಯ ಪ್ರೀತಿ ಸಿಕ್ಕಿದೆ. ಆ್ಯಂಡ್ ನಾನು ಹೆಂಗಿದೆ ನಂಗೆ ಅಕ್ಸೆಪ್ಟ್ ಮಾಡಿದ್ದಾರೆ. ಅದು ಹೀಗೆ ಇರುತ್ತೆ. ನಾನು ಸಾಯೋವರೆಗೂ ನಾನು ಹೀಗೆ ಇರ್ತೀನಿ. ಯಾವುದೇ ಕಾರಣಕ್ಕೂ ಯಾರೇ ಬಂದರೂ ಯಾವುದೇ ವಿಷಯಕ್ಕೂ ನಾನು ಚೇಂಜ್ ಆಗಲ್ಲ. ಬಿಗ್ ಬಾಸ್ ಮನೆ ಒಳಗೆ ಎಂಟ್ರಿ ಕೊಡ್ಬೇಕಾದ್ರೆ ಧರ್ಮ ಅವ್ರ ಜೊತೆ ಎಂಟ್ರಿ ಕೊಟ್ರಿ, ಹಂಗೆ ಎಲಿಮಿನೇಟ್ ಆ ಪ್ರೊಸೀಜರ್ ಅಲ್ಲಿ ನೀವು ಅವ್ರ ಜೊತೆನೇ ಇದ್ವಿ. ಅದು ಎಷ್ಟು ಬೇಜಾರಾಯ್ತು ನಿಮಗೆ? ಏನ್ ಅನ್ಸುತ್ತೆ ಆ ಮೊಮೆಂಟ್ ನಿಮಗೆ? ಹೆಂಗೆ ಫೀಲ್ ಆಯ್ತು? ಅದೇನೋ ಗೊತ್ತಿಲ್ಲ ನನಗೆ, ಎಲ್ಲ ಹೆಂಗೆ ಕನೆಕ್ಟ್ ಆಗುತ್ತೆ ಅಂತಂದರೆ, ನಾನು ನೋಡಿದಂತಹ ಮೊದಲನೇ ಆರ್ಟಿಸ್ಟು ಧರ್ಮ ನನ್ನ ಇದರಲ್ಲಿ, ನನ್ನ ಲೈಫಲ್ಲಿ. ನಾನು 10th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಟ್ಯೂಷನ್ಸ್ಗೆ ಹೋಗಿರ್ತೀನಿ. ಆ ಟೈಮಲ್ಲಿ ದರ್ಶನ್ ಸರು ಮತ್ತು ನವಗ್ರಹ ಗ್ರೂಪು ಪೂರ್ತಿ ಸಾರಥಿ ಸಿನಿಮಾ ಪ್ರಮೋಷನ್ಸಿಗೆ ಬಂದಿರ್ತಾರೆ. ನಾನು ದರ್ಶನ್ ಸರ್ನ ನೋಡಬೇಕು ಅಂತ ಹೋಗಿರ್ತೀನಿ. ಅಲ್ಲಿ ಆ ನೂಕು ನುಗ್ಲಲ್ಲಿ ದರ್ಶನ್ ಸರ್ ಎಲ್ಲಿ ಕಾಣಿಸ್ತಾರೆ ಅಂತ ಹಿಂಗೆಲ್ಲ ಹುಡುಕೊಂಡು ಆ ಜನಗಳ ಮಧ್ಯೆ ಹೋದಾಗ ದರ್ಶನ್ ಸರ್ ಸಿದ್ಧಗಂಗಾ ಮಠ ಒಳಗಿರ್ತಾರೆ ತುಮಕೂರಿನಲ್ಲಿ. ನನ್ಗೆ ಯಾರು ಕಾಣಿಸ್ತಾರೆ ಅಂತ ಹಿಂಗೆ ನೋಡಿದಾಗ ಇವರು ಕ್ಯಾಡ್ಬರೀಸ್ ಅಲ್ಲ, ನವಗ್ರಹ ಮೂವಿಯಲ್ಲಿ ಮಾಡಿದ್ದಾರೆ ಕ್ಯಾಡ್ಬರೀಸ್ ಅಂತ ಅನ್ಕೊಂಡು ಹೋಗಿ ಅವ್ರಿಗೆ ಹಾಯ್ ಅಂತ ಹಿಂಗೆ ಕೈ ಕೊಟ್ಟಿದ್ದೆ. ನಾನು ನೋಡಿದಂಥ ಮೊದಲನೇ ಆರ್ಟಿಸ್ಟ್ ನನ್ನ ಕೆರಿಯರ್. ಅದಾದ್ಮೇಲೆ ವಿನೋದ್ ಪ್ರಭಾಕರ್ ಅವರು ಇದ್ರು, ಸುಜನ್ ಲೋಕೇಶ್ ಅವರು ಇದ್ರು. ದರ್ಶನ್ ಸರ್ನ ನೋಡಕ್ ಆಗ್ಲಿಲ್ಲ ಅವತ್ತಿನ ದಿನ. ಅದಾದ್ಮೇಲೆ ನಾನು ಸಿನಿಮಾ ಹೀರೋಯಿನ್ ಆಗ್ತೀನಿ, ಧರ್ಮನ್ ಜೊತೆನೆ ಹೀರೋಯಿನ್ ಆಗ್ತೀನಿ. ಆ ಸಿನಿಮಾ ಆ ಸಿನಿಮಾ ಮುಹೂರ್ತಕ್ಕೆ ದರ್ಶನ್ ಸರ್ ಬಂದು ಮಾಡ್ಕೊಡ್ತಾರೆ. ಸೊ ಅಲ್ಲಿ ದರ್ಶನ್ ಸರ್ನ ನೋಡಕ್ ಆಗ್ಲಿಲ್ಲ, ಧರ್ಮ ಅವ್ರನ್ನ ನೋಡಿದೆ. ಧರ್ಮ ಅವರೊಟ್ಟಿಗೆ ಹೀರೋಯಿನ್ ಆಗಿ ಸಿನಿಮಾ ಮುಹೂರ್ತಕ್ಕೆ ದರ್ಶನ್ ಸರ್ ಬಂದು ಮಾಡ್ಕೊಡ್ತಾರೆ ನಮ್ಮ ಸಿನಿಮಾನ. ಸೊ ಅಲ್ಲಿಂದ ನನಗೆ ಒಂಥರ ಇನ್ನು ಇವ್ರದೆಲ್ಲ ಬಾಂಡಿಂಗ್ ಜಾಸ್ತಿ ಆಯ್ತು. ದರ್ಶನ್ ಸರ್ನ ನೋಡ್ಬೇಕಂತ ಆಸೆ ಆಗ್ತಿತ್ತು. ಯಾವತ್ತೂ ನೋಡಕ್ ಆಗಿರ್ಲಿಲ್ಲ. ಅವ್ರನ್ನ ನೋಡಿದ್ದ ಅಲ್ಲೇ ಮುಹೂರ್ತದಲ್ಲಿ. ಇಲ್ಲ, ನನ್ನ ಕಾಲೇಜಲ್ಲಿ ಒಂದ್ಸಲ ನಾನು ಶೂಟಿಂಗ್ ಟೈಮಲ್ಲಿ ನೋಡಿ ಅವ್ರನ್ನ ಮಾತಾಡ್ಸಕ್ ಆಗಿರ್ಲಿಲ್ಲ. ನಾನು ಸಿನಿಮಾ ಮುಹೂರ್ತದಲ್ಲಿ ಅವ್ರನ್ನ ನೋಡಿದ್ದು. ಸೊ ತುಂಬಾ ಖುಷಿ ಆಯ್ತು. ಆ ಮೊಮೆಂಟ್ ಹೆಂಗಿತ್ತು? ನೀವು ಎಲಿಮಿನೇಟ್ ಆದ ಮೊಮೆಂಟ್? ಎಸ್, ನೀವು ಕೇಳಿದ ಕ್ವಶನ್ ಅದೆಲ್ಲ ನಾನು ಸಾರಿ ಮಾಡ್ತೋದೆ. ಇಬ್ರನ್ನು ಒಟ್ಟಿಗೆ ಕಳಿಸಿಲ್ಲ. ದಟ್ ವಾಸ್ ಆಲ್ಸೋ ಸರ್ಪ್ರೈಸಿಂಗ್ ಮೂಮೆಂಟ್ ಫಾರ್ ಮೀ, ಬಿಕಾಸ್ ನನಗೆ ಗೊತ್ತಿರ್ಲಿಲ್ಲ. ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಯಾರು ಗೆಸ್ ಮಾಡು ಅಂತ ಹೇಳಿದಾಗ ಧರ್ಮ ಅಂತಾನೆ ಗೊತ್ತಾಗ್ಲಿಲ್ಲ ಅಲ್ಲಿ. ಆಮೇಲೆ ಧರ್ಮ ಅಂತ ಗೊತ್ತಾಯ್ತು. ಇಬ್ರು ಒಟ್ಟಿಗೆ ಒಳಗಡೆ ಕಳಿಸ್ತೀವಿ. ಬಟ್ ಅನ್ಫಾರ್ಚುನೇಟ್ಲಿ ದುರಾದೃಷ್ಟನೋ ಏನೋ ಗೊತ್ತಿಲ್ಲ, ಇಬ್ರು ಪಕ್ಕದಲ್ಲೇ ಡೇಂಜರ್ ಝೋನ್ ಅಲ್ಲಿ ನಿಲ್ಲಿಸ್ತಾರೆ. ರೆಡ್ ಗ್ರೀನ್ ಅಂತ ಹಾಕ್ಬೇಕಾದ್ರೆ ಐ ವಾಸ್ ಲೈಕ್, ನಂಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ನನ್ ಕಂಪ್ಲೀಟ್ ಬ್ಲಾಂಕ್ ಆಗ್ಬಿಟ್ಟೆ. ನಾನು ಒಳಗಿದ್ದಿದ್ದು ಒಂದು ಸ್ವಾರ್ಥ, ಅಂದ್ರೆ ನಾನ್ ಉಳ್ಕೊಬೇಕು, ನಾನ್ ಇರ್ಬೇಕು ಈ ಮನೇಲಿ ಅನ್ನೋದು ಹೊರಟೋಯ್ತು. ಆ ಒಂದು ಮೂಮೆಂಟ್ ಅಲ್ಲಿ ನನ್ಗೆ ಹಿಂಗ್ ನಿಲ್ಸಿದ್ರಲ್ವಾ, ಏನೇ ಬಂದ್ರು ಆಕ್ಸೆಪ್ಟ್ ಮಾಡೋಣ, ನಾನು ಅಳ್ಬಾರ್ದು, ಏನೇ ಬಂದ್ರು ಅದನ್ನ ತಗೊಬೇಕು, ಕಾನ್ಫಿಡೆಂಟ್ ಆಗಿ ಆಚೆ ಹೋಗೋದು. ಕಳಿಸ್ತಾರೆ ಏನಾದ್ರೆ ಕಾನ್ಫಿಡೆಂಟ್ ಆಗಿ ಆಚೆ ಹೋಗೋಣ. ಇಬ್ರು ಒಟ್ಟಿಗೆ ಮಾತ್ರ ಕಳ್ಸೋದ್ ಬೇಡ. ಒಳಗೆ ಒಟ್ಟಿಗೆ ಕರ್ಸಿ ಒಟ್ಟಿಗೆ ಆಚೆ ಕಳಿಸ್ಬಿಟ್ರೆ ಅದಕ್ಕಿಂತ ಬೇಜಾರು ಇನ್ನೊಂದಿಲ್ಲ. ಅದು ಲೈಫ್ ಲಾಂಗ್ ರಿಗ್ರೆಟ್ ಕಾಡ್ತಾ ಇರುತ್ತೆ. ಲಕ್ಕಿಲಿ ಅವ್ರು ಉಳ್ಕೊಂಡ್ರು ನಾನು ಬಂದೆ ಅನ್ನೋದು ಬೇಜಾರಿದೆ, ಅವ್ರು ಉಳ್ಕೊಂಡ್ರು ಅನ್ನೋದು ಖುಷಿ ಇದೆ ನನಗೆ. ಇನ್ನೊಂದು ಏನಂದ್ರೆ, ನಾವು ಆಡಿಯನ್ಸ್ ಆಗಿ ನೋಡ್ಬೇಕಿದ್ರೆ ಧರ್ಮ ಅವರು ಅತ್ತಿದು ತೀರಾ ಕಡಿಮೆ. ಬಟ್ ನೀವು ಎಲಿಮಿನೇಟ್ ಆಗಿ ಆಚೆ ಬಂದಾಗ ಸಿಕ್ಕಾಪಟ್ಟೆ ಹತ್ರು. ಆ ಎಪಿಸೋಡ್ ನೀವೇನಾದ್ರು ನೋಡಿದ್ರಾ? ಹೆಂಗ್ ಅನಿಸ್ತು ಆ ಮೂಮೆಂಟ್? ಆ ಎಪಿಸೋಡ್ ನೋಡಿದೆ. ಅವ್ರು ಅಳ್ಬೇಕಾದ್ರೆ ನನಗೂ ತುಂಬಾ ಅಳು ಬಂತು. ಕಣ್ಣಲ್ಲಿ ನೀರು ಬರ್ತಾ ಇದೆ ಒಬ್ರಿಗೆ ನಮಗೋಸ್ಕರ ಅಂದಾಗ ಅದು ಜೆನ್ಯೂನ್. ಅದು ನನ್ನ ಆಬ್ಸೆನ್ಸ್ ಅಲ್ಲಿ. ನನ್ನ ಪ್ರೆಸೆನ್ಸ್ ಅಲ್ಲಿ ಓಕೆ, ಬಟ್ ನಾನು ಇಲ್ಲದೆ ಇದ್ದಾಗ ನನಗೋಸ್ಕರ ಕಣ್ಣಲ್ಲಿ ನೀರು ಹಾಕ್ತಾರೆ ಅಂತ ಅಂದಾಗ ದಟ್ ಇಸ್ ವೆರಿ 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 ಸ್ಪೆಷಲ್. ನಾನು ಅದನ್ನ ರೆಕಾರ್ಡ್ ಮಾಡಿ ಇಟ್ಕೊಂಡೆ. ಇನ್ಫ್ಯಾಕ್ಟ್ ಅದಾದ್ಮೇಲೆ ಅವ್ರ ಬೆಡ್ ಪಕ್ಕದಲ್ಲಿ ನಂದು ಶಾಲ್ ಇದೆ. ಅಂಡ್ ಚೈತ್ರ ಅವ್ರ ಹತ್ರ ನನ್ನ ಕ್ಲಿಪ್ ಇದೆ, ಭವ್ಯ ಅವ್ರ ಹತ್ರ ನನ್ನ ಶಾಲ್ ಇದೆ. ಓಕೆ, ನನ್ನ ಮೆಮರಿಗೆ ಅವ್ರು ಇಟ್ಕೊಂಡಿದ್ದಾರೆ ಅಂತ ಅನಿಸ್ತು.
ನಾನು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಈ ವಾರ ಅವ್ರು ಬೇರೆ ನಾಮಿನೇಟ್ ಬೇರೆ ಆಗಿದ್ದಾರೆ, ಸೇಫ್ ಆಗ್ತಾರೆ ಅಂತ ಅನ್ಸತ್ತೆ. ಸೇಫ್ ಆಗ್ಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಂತೀನಿ. ಅವ್ರು ಚೆನ್ನಾಗಿ ಆಟ ಆಡ್ಬೇಕು. ನಾನು ಅಲ್ಲೂ ಒಳಗಡೆನೂ ಹೇಳ್ತಿದ್ದೆ, ಹೀರೋ ಆಗಿ ಒಳಗಡೆ ಬಂದಿದ್ರ, ಹೀರೋ ತರಾನೇ ಇರಿ, ಆ ಹೀರೋ ಅನ್ನೋ ಪ್ಲೇಸ್ನ ಯಾರಿಗೂ ಬಿಟ್ಕೊಡ್ಬೇಡಿ, ಆಟ ಆಡಿ ಅಂತ ನಾನು ಅಲ್ಲೂ ಹೇಳಿದ್ದೆ. ಅವ್ರು ಚೆನ್ನಾಗಿ ಆಡ್ಬೇಕು ಅನ್ನೋದೇ ನನ್ನ ಆಸೆ. ಆಕ್ಚುಲಿ ನಿಮ್ಮಿಬ್ರದ್ದು ಒಂದೇ ನೇಚರ್, ಅವ್ರದ್ದು ತುಂಬಾ ಸಾಫ್ಟ್ ನೇಚರ್, ನಿಮ್ದು ಒಂದು ಸಾಫ್ಟ್ ನೇಚರ್. ಸೊ ನಿಮ್ಗೆ ಇದೇ ಬಾಂಡಿಂಗ್ ಕಂಟಿನ್ಯೂ ಆಯ್ತಾ ಅಂತ? ನಿಮ್ಮಿಬ್ರದ್ದು ಒಂಥರ ಸಾಫ್ಟ್ ನೇಚರ್ ಅಲ್ವಾ, ಸೊ ನಿಮಗೆ ಹತ್ರ ಆಗಕ್ಕೆ. ನಾನು ಇನ್ಫ್ಯಾಕ್ಟ್ ಗಾಸಿಪ್ ಮಾತಾಡಬಾರ್ದು, ಗಾಸಿಪ್ ಮಾಡಬಾರ್ದು ಅಂತ ಕಲ್ತಿದ್ದೆ ಧರ್ಮ ಅವರಿಂದ. ನಾನು ಅವ್ರನ್ನ ನಂದು ಫಸ್ಟ್ ಸಿನಿಮಾಯಿಂದ ಏನು ನೋಡಿದ್ದೀನಿ. ಇನ್ಫ್ಯಾಕ್ಟ್ ನಾನೇ ಎಲ್ಲೋ ಒಂದು ಕಡೆ ನಂಗೆ ಅವರಿಂದ ಬೇಜಾರಾಗ್ತಿದೆ ಧರ್ಮ ಅಂತ ಅವ್ರು ಹೇಳ್ಕೊಂಡ್ರು, ಹೌದಾ ಅಂತ ಅಂದ್ಬಿಟ್ಟು ನನಗೆ ಸಮಾಧಾನ ಮಾಡಿ ಸುಮ್ಮನೆ ಆಗ್ತಿದ್ರು ಹೊರತು ಅದನ್ನ ಇಂಟ್ರೆಸ್ಟ್ ಕೊಟ್ಟು ಕೇಳ್ತಾ ಇರಲಿಲ್ಲ. ಗಾಸಿಪ್ ಒಂದೆರಡು ಸಲ ಅಬ್ಸರ್ವ್ ಮಾಡಿ ನಾನು ಆ ಒಂದು ಇದನ್ನೇ ಫಾಲೋ ಅಪ್ ಮಾಡಿದೆ. ಧರ್ಮ ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡಲ್ಲ, ಯಾರ ಬಗ್ಗೆನೂ ಗಾಸಿಪ್ ಮಾಡಿದ್ದು ನಾನು ನೋಡೇ ಇಲ್ಲ. ಅದನ್ನ ಅಬ್ಸರ್ವ್ ಮಾಡಿದಾಗ ನಾನು ಕೂಡ ಕಲ್ತ್ಕೊಂಡೆ. ಅಂದ್ರೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೂ ಮುಂಚೆಯಿಂದನು ಅವ್ರ ಬಗ್ಗೆ ಬಂದು ಇಲ್ಲಿ ಮಾತಾಡ್ಬೇಕು, ಇವ್ರ ಬಗ್ಗೆ ಬಂದು ಅಲ್ಲಿ ಮಾತಾಡ್ಬೇಕು ಅನ್ನೋ ನೇಚರ್ನ ನಾನು ಕಲೀಲೇ ಇಲ್ಲ. ಸೊ ಆ ಮನೆ ಒಳಗೆ ಹೋದಾಗ್ಲೂ ನಾನು ಅದನ್ನ ಮಾಡ್ಲಿಲ್ಲ, ಅವರು ಅದನ್ನ ಮಾಡಲ್ಲ. ಆ ವ್ಯಕ್ತಿತ್ವ ಆಚೆ ಕಡೆ ಅವ್ರದ್ದು ಏನಿತ್ತು ಒಳಗಡೆ ಅದನ್ನೇ ಕ್ಯಾರಿ ಮಾಡಿದ್ರು. ಅಂಡ್ ನಾನು ಅಷ್ಟೇ, ಯಾವುದೇ ಕಾರಣಕ್ಕೂ ನಂಗೆ ಡ್ರಾಮ್ಯಾಟಿಕ್ ಆಗಿ ಓವರ್ ಎಕ್ಸೈಟೆಡ್ ಆಗಿ ಅಥವಾ ಫೇಕ್ ಆಗಿ ಎಲ್ಲೂ ಇರೋಕ್ಕಾಗಲ್ಲ. ಮುಖವಾಡ ಹಾಕೊಂಡು ಬದುಕುವಂತ ಸಂದರ್ಭ ನಂಗೆ ಎಲ್ಲೂ ಬರ್ಲಿಲ್ಲ. ಇನ್ಫ್ಯಾಕ್ಟ್ ಬಿಕಾಸ್ ಅಲ್ಲಿರೋರು ಎಲ್ಲರೂ ನನ್ನ ತುಂಬಾ ಪ್ರೀತಿಯಿಂದಾನೇ ಕಾಣ್ತಿದ್ರು, ಯಾರು ಅಷ್ಟೊಂದು ವೇಷ ಮಾಡ್ತಿದ್ರು ಅಂತಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ನನ್ನ ಕಾಂಪಿಟೇಷನ್ ಅನ್ನಿಸ್ತಾ ಅಥವಾ ಏನಾದ್ರೂ ಈಸಿ ಟಾರ್ಗೆಟ್ ಅನ್ನಿಸ್ತಾ ನನಗೆ ಗೊತ್ತಿಲ್ಲ. ಕೆಲವೊಬ್ರು ಮಾತ್ರ ನನ್ನ ಹೆಸರನ್ನ ನಾಮಿನೇಷನ್ಸ್ ಅಂತ ಬಂದಾಗ ಧನ್ರಾಜ್, ಗೌತಮಿ, ಮಂಜಣ್ಣ, ಇವ್ರು 3 ಜನ ಮಾತ್ರ ನನ್ನ ಹೆಸರು ತಗೋತಾ ಇದ್ರು. ಅದ್ ಬಿಟ್ರೆ ಬೇರೆ ಯಾರಿಲ್ಲ. ಅವರು ನನ್ನ ಒಟ್ಟಿಗೆ ಚೆನ್ನಾಗೇ ಇದ್ದಾರೆ, ಇಲ್ಲ ಅಂತ ಏನಲ್ಲ. ನಾಮಿನೇಷನ್ಸ್ ಕಳಪೆ ಅಂತ ಬಂದಾಗ ಅವ್ರು 3 ಜನ ನನ್ನ ಹೆಸರು ತಗೋತಾ ಇದ್ರು. ಸೊ ಅದು ನಿಮ್ಗೆ ಎಲ್ಲೋ ಒಂದ್ ಕಡೆ ಬೇಜಾರಿದೆ? ಇಲ್ಲ, ಅವರು ಕೊಡ್ಲೇಬೇಕು. ಅಲ್ಲಿದ್ದಾಗ ಯಾರನ್ನಾದ್ರೂ ನಾವು ನಾಮಿನೇಟ್ ಮಾಡ್ಲೇಬೇಕು, ಕಳಪೆ ಕಳಿಸ್ಲೇಬೇಕು ಅಂತ. ಸೊ ನೀವು ಈಸಿಯಾಗಿ ಟಾರ್ಗೆಟ್ ಆಗ್ತಾ ಇದ್ರಾ ಆ ಮನೆಯಲ್ಲಿ? ಪ್ರತಿ ಸಲ ಇಲ್ಲ, ನಾನಲ್ಲ ಜಾಸ್ತಿ. ಸುರೇಶ್ ಅಣ್ಣ, ಧನ್ರಾಜು, ಚೈತ್ರ ಜಾಸ್ತಿ. ಅವ್ರ 3 ಜನನು ಆಪ್ಷನ್ಸ್ ಇಲ್ಲ ಅಂದಾಗ ಅನುಷಾ ಅಂತ ಬರ್ತಾ ಇದ್ರು. ಅದು ಆ ಗ್ರೂಪ್ ಮಾತ್ರ. ನನ್ನ ಗ್ರೂಪಿಸಮ್ ಏನ್ ಮಾಡ್ತಾ ಇರ್ಲಿಲ್ಲ. ಈಗ ನಾನು, ವಿಕ್ಕಿ, ಧರ್ಮ, ಚೈತ್ರ, ಸುರೇಶ್ ಅಣ್ಣ ಎಲ್ಲ ಒಂದ್ ಕಡೆ ಇದ್ರೆ, ಮಂಜಣ್ಣ, ಮೋಕ್ಷಿತಾ, ಗೌತಮಿ, ಐಶ್ವರ್ಯ, ಶಿಶಿರೆಲ್ಲ ಇನ್ನೊಂದ್ ಕಡೆ ಇರ್ತಾರೆ. ಸೊ ಅವ್ರು ಈ ಕಡೆ ಎಷ್ಟು ಎತ್ಕೋತಾ ಇದ್ರು, ಇವ್ರು ಆ ಕಡೆ ಎಷ್ಟು ಎತ್ಕೋತಾ ಇದ್ರು ಅಷ್ಟೇ. ಅನುಷಾ ಅವ್ರ ಜೊತೆ ಇನ್ನಷ್ಟು ಮಾತಾಡೋದಿದೆ. ಅದಕ್ಕಿಂತ ಮುಂಚೆ ತಗೊಳ್ಳಿ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ.